ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಬಜ್ಜಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಈಗ ಈ ಹೀರೆಕಾಯಿ ಬಜ್ಜಿ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ ನಾನು ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ. ಒಂದರಲ್ಲಿ ಅರ್ಧ ಹೀರೆಕಾಯಿನ ತೊಗೊಂಡಿದ್ದೀನಿ. ಇದರಲ್ಲಿರುವಂಥ ನಾರಾಂಶನೆಲ್ಲ ತಕ್ಕೋಬೇಕು. ಈ ರೀತಿ ಎಲ್ಲ ನಾರಾಂಶನೂ ಕೂಡ ತಕ್ಕೋಬೇಕು. ಇಲ್ಲಾಂದರೆ ನಾವು ಬಜ್ಜಿ ಮಾಡುವಾಗ ನಮಗೆ ತಿನ್ನುವಾಗ ನಾರಾಂಶನೇ ಸಿಗುತ್ತೆ. ಹೀಗಾಗಿ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಈ ರೀತಿ ನಾರಿನಂಶ ಎಲ್ಲ ತಕ್ಕೋಬೇಕು. ಗ್ರೀನ್ ಕಲರ್ ಇರೋದೆಲ್ಲ ಏನು ತೆಗಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ನಾರಿನಂಶ ತಗೊಂಡ್ರೆ ಸಾಕು. ಇದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೆಳ್ಳಗೆ ಕಟ್ ಮಾಡ್ಕೋಬೇಕು. ಈ ಸೈಜಲ್ಲಿ ತೆಳ್ಳಗಿದ್ರೆ ಸಾಕು. ಎಲ್ಲನೂ ಕೂಡ ಅದೇ ರೀತಿ ಪೀಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತೆಳುವಾಗೆ ಕಟ್ ಮಾಡಿಕೊಂಡ್ರೆ ಬೇಯೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಗ ಕೂಡ ಬೇಯ್ಕೊಳ್ಳುತ್ತೆ, ಒಳಗಡೆ ಎಲ್ಲ ಬೆಂದಿರುತ್ತೆ. ಈ ರೀತಿ ಸ್ಲೈಸು ತೆಳ್ಳಗಿರಬೇಕು. ಈ ರೀತಿ ಇದ್ದರೆ ಸಾಕು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನೀಗ ಸೈಡ್ಗೆ ಇಟ್ಕೊಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊಬಿಡೋಣ. ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ಅಥವಾ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಇಲ್ಲೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ, ಕ್ರಿಸ್ಪಿಯಾಗಿ ಬರಲಿ ಅನ್ನೋಕ್ಕೋಸ್ಕರ. 1/4 ಟೇಬಲ್ ಸ್ಪೂನು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನು ಅಜ್ವಾನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಇದು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಳೋಗೂ ಕೂಡ ಗಂಟಿರಬಾರ್ದು. ಆ ರೀತಿ ಕಲಿಸ್ಕೋಬೇಕು. ಈಗೆಲ್ಲನೂ ಕೂಡ ಪೂರ್ತಿ ಎಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು. ನೋಡಿ, ಈಗ ಎಲ್ಲನೂ ಕೂಡ ಮಿಕ್ಸ್ ಆಗಿದೆ. ಈ ರೀತಿ ಮಿಕ್ಸ್ ಆದಮೇಲೆ ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಬಜ್ಜಿ ಥರ ಯಾವ ರೀತಿ ಕಲಿಸ್ಕೋತೀವೋ ಆ ರೀತಿಯೇ ಕಲಿಸ್ಕೋಬೇಕು. ಇದು ನೋಡ್ತಾ ಇರ್ಬೋದು, ಗಟ್ಟಿ ಆಗ್ತಾ ಇರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಇಷ್ಟಾದರೆ ಸಾಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು ಹಿಟ್ಟು ಕಲಿಸ್ಕೊಂಡಿರೋದು ನಾವು. ನೋಡಿ, ಈ ರೀತಿ ಇದ್ದರೆ ಸಾಕು. ನೋಡಿ, ಈಗ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬಜ್ಜಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 1/4 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇಲ್ಲಿ ನಾವು ಬಿಸಿಯಾಗಿದೆ ಇಲ್ವ ಅಂತ ಒಂದೇ ಒಂದು ಬಿಟ್ಟು ನೋಡ್ಬೋದು. ಮೇಲಕ್ಕೆ ಎದ್ದು ಬಂದಿದೆ ಹಿಟ್ಟು ಕೂಡ. ಈಗ ಕಾದಿದೆ ಅಂತ ಇಲ್ಲಿ ನಾನು ಎಲ್ಲ ಹೀರೆಕಾಯಿನೂ ಕೂಡ ಈ ರೀತಿಯೇ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಬಿಟ್ರೆ ಒಂದು ಸಲ ಎಲ್ಲ ಎತ್ತಿ ಅಜ್ಜಿ ಹಾಕ್ಬೋದು ಎಣ್ಣೆ ಒಳಗೆ. ಹಾಗಾಗಿ ಎಲ್ಲ ಹೀರೆಕಾಯಿನೂ ಹಾಕ್ಕೋತಾ ಇದ್ದೀನಿ ಈ ರೀತಿ. ಈಗ ಒಂದೊಂದನ್ನೇ ಎಣ್ಣೆಗೆ ಬಿಡೋಣ. ಈ ರೀತಿ ಹಾಕ್ತಿದ್ದಂಗೆ ಉಬ್ಬಿ ಬರ್ತಾ ಇದೆ ಅಂದರೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿದೆ ಅಂತ. ನೆಂಟರು ಬಂದಾಗೆಲ್ಲ ಬೇಗ ಆಗುವಂಥ ಬಜ್ಜಿ ಇದು. ಬಜ್ಜಿಲಿ ವೆರೈಟಿ ಬಜ್ಜಿ ಇದೆ. ಅದರೊಳಗೆ ಇದು ಒಂದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಕೂಡ ರುಚಿ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಈಗ ಬಜ್ಜಿ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಕೈ ಆಡಿಸಿ ಬೇಯಿಸ್ಕೊಂಡ್ರೆ ಎರಡು ಕಡೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಾಗಿದೆ. ಇದನ್ನು ತಕ್ಕೊಬಿಡೋಣ.
ಈಗ ಇದಾಗಿದೆ. ಮತ್ತು ಇನ್ನೊಂದು ಬ್ಯಾಚು ಅದೇ ರೀತಿ ಹಾಕ್ಕೊಳ್ಳೋಣ. ಮತ್ತು ಇನ್ನು ಉಳಿದಿರೋಂಥ ಹೀರೆಕಾಯಿನೂ ಕೂಡ ಅದೇ ರೀತಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು ದೊಡ್ಡ ಹೀರೆಕಾಯಿ ತೊಗೊಂಡಿರೋದ್ರಿಂದ ಬಜ್ಜಿ ಕೂಡ ದೊಡ್ಡದಾಗೆ ಬಂದಿದೆ. ನೀವು ಸಣ್ಣ ಹೀರೆಕಾಯಿ ತೊಗೊಂಡ್ರೆ ಅದು ಕೂಡ ತುಂಬಾ ಜಾಸ್ತಿನೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಮಳೆ ಬಂದಾಗಂತೂ ತುಂಬಾ ಚಳಿಗೀಗಂತೂ ಮಳೆ ಬರ್ತಾ ಇರೋದ್ರಿಂದ ಬೇಗ ಹಾಕ್ಕೋಬೋದು ಕೂಡ. ತಿನ್ನಬೇಕು ಅಂತ ಆಸೆ ಆಗೇ ಆಗುತ್ತೆ. ಅಂಥ ಟೈಮಲ್ಲಿ ಒಂದೇ ಒಂದು ಹೀರೆಕಾಯಿ ಇದ್ದರೂ ಸಾಕು, ಮನೆ ಮಂದಿ ಎಲ್ಲ ಈ ರೀತಿ ಬಜ್ಜಿ ಮಾಡಿಕೊಂಡು ತಿನ್ಬೋದು. ನೋಡಿ, ಈಗ ಎರಡನೇ ಬ್ಯಾಚು ಕೂಡ ಬೆಂದಿದೆ. ಈ ರೀತಿ ಉಬ್ಬಿ ಬಂದರೆ ಬಜ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪೂರಿ ರೀತಿಯಲ್ಲಿ ಉಬ್ಬಿ ಬಂದಿದೆ. ಈ ರೀತಿ ಬಂದರೆ ಬಜ್ಜಿ ತುಂಬಾ ಸಾಫ್ಟಾಗಿರುತ್ತೆ. ಈಗ ಇದು ಕೂಡ ಆಗಿದೆ, ಎತ್ಕೊಬಿಡೋಣ. ನೋಡಿ, ಈಗ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಹೀರೆಕಾಯಿನ ತೆಳ್ಳು ಕುಯ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಕೂಡ. ಈ ರೀತಿ ಒಳಗಡೆ ಬೇಯೋದ್ರಿಂದ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಆಸೆನೂ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.